ತುಂಬಾ ಖುಷಿ ಇದೆ. 2 ವರ್ಷ ಕಷ್ಟಪಟ್ಟಿದ್ದಕ್ಕೆ ರಿಸಲ್ಟ್ಗೆ ವೆಯ್ಟ್ ಮಾಡ್ತಾ ಇದ್ವಿ. ತುಂಬಾ ಕಮರ್ಷಿಯಲಿ ಓಪನಿಂಗ್ ತೊಗೊಂಡಿದೆ ಪಿಕ್ಚರು. ನನಗೆ, ನನ್ನ ಫ್ಯಾಮಿಲಿಗೆ, ನನ್ನ ಸಿನಿಮಾ ತಂಡಕ್ಕೆ ತುಂಬಾನೇ ಖುಷಿ ಇದೆ ಇವತ್ತು. ಪ್ರತಿಯೊಂದು ಫೈಟ್ನು ಜನ ಎಂಜಾಯ್ ಮಾಡ್ತಿರೋದಾಗಿರ್ಬೋದು, ಆಡಿಯನ್ಸ್ ರಿಯಾಕ್ಷನ್ ಏನೋ ಅವತ್ತು ಕಷ್ಟಪಟ್ಟಿದ್ದು ಇವತ್ತು ತುಂಬಾ ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ಸರ್ ಎಲ್ಲರೂ ಲುಕ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಲುಕ್ ನೋಡಿದ್ದೆ ಈಗ. ಲುಕ್ ಅದೇ ಆರ್ಟಿಸ್ಟ್ಗಳು ಮಾಡಲೇಬೇಕಲ್ಲ. ಒಂದು ಬೇರೆ ಪ್ರಯತ್ನ ಮಾಡಿದ್ದು ತುಂಬಾ ಚೆನ್ನಾಗಿ ಆಯ್ತು, ವರ್ಕ್ ಆಗಿದೆ ಲುಕ್ ಆಕ್ಚುಲಿ. ಸರ್ ಇವತ್ತು ನಿಮ್ದು ಮೊದಲನೇ ಸಿನಿಮಾ ಇದು ಸಾರಿ ಫಸ್ಟ್ ಶೋ. ಸೊ ನಿಮ್ಮ ಅಪ್ಪಾಜಿನ ಕರ್ಕೊಂಡ್ ಬಂದಿದ್ರೆ ಇನ್ನೂ ಬಂದಿದಾರಲ್ಲ ಸರ್ ಬೈಟಿಗೆ ನೋಡ್ತೀನಿ ಬಂದಿದ್ದಾರೆ ಎಲ್ಲ ಫ್ಯಾಮಿಲಿ ಎಲ್ಲ. ಹೈಟ್ ಕಮ್ಮಿ ಇದಾರಲ್ಲ ಫ್ಯಾಮಿಲಿ ಎಲ್ಲ ಜೊತೆಲಿ ಬಂದು ಸಿನಿಮಾನ ನೋಡಿದ್ದಾರೆ. ಇಲ್ಲ ಇನ್ನೂ ಸಿಕ್ಕಿಲ್ಲ, ಈಗ ಮಾತಾಡ್ತೀನಿ. ಸರ್ ಫ್ಯಾನ್ಸ್ ಹೇಳ್ತಾ ಇದ್ರು ನಿಮ್ದು ಲುಕ್ಕು ಒಂದೇ ಲೆವೆಲ್ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀರಾ, ಹೊಸ ಹೀರೋ ಬಂದಿದ್ದಾರೆ ಅಂತ ಹೇಳಿ ಹೇಳ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಂದು ಫ್ರೈಡೇಗೋಸ್ಕರ ಕಾಯ್ತಾ ಇರ್ತೀವಿ ನಾವು. ಸೊ ಅದಕ್ಕೋಸ್ಕರನೇ ಅಷ್ಟು ದಿನದ ಎಫರ್ಟ್ ಹಾಕಿರ್ತೀವಿ. ತುಂಬ ಚೆನ್ನಾಗಿ ಬಂದಿದೆ, ಕಮರ್ಷಿಯಲಿ ಚೆನ್ನಾಗಿ ಓಪನಿಂಗ್ ತೊಗೊಂಡಿದೆ. ನೋಡೋಣ ಮುಂದಿನ ದಿನದಲ್ಲಿ ಜನ ಆದಷ್ಟು ಥಿಯೇಟರ್ಗಳಿಗೆ ಬರೋದ್ ಮುಖಾಂತರ ಈ ಸಿನಿಮಾನ ಗೆಲ್ಲಿಸ್ಬೇಕು ಅಂತ ಕೇಳ್ಕೊತಿದ್ದೀನಿ. ನೆಕ್ಸ್ಟು ಇನ್ನ ಒಂದು 2-3 ಮಂತ್ಸಲ್ಲಿ ಗಜಾರಾಮ ರಿಲೀಸ್ ಆಗ್ತಿದೆ. ಇನ್ನೊಂದು ಸಿನಿಮಾದಲ್ಲಿ ಬರ್ತೀನಿ, ಅದು ಕಮರ್ಷಿಯಲ್ ಸಿನಿಮಾ. ಪಾರ್ಟ್ನರ್ ಜೊತೆ ಇರಲ್ಲ. ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ. ರಾಜ್ ಅವ್ರದಂತೂ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಅದಕ್ಕೆಲ್ಲ ಕಾರಣ ನಮ್ಮ ಡೈರೆಕ್ಟರ್. ಅದನ್ನ ಹೊರಗಡೆ ತರಿಸಿರೋದು ಅಂಡ್ ಚೆನ್ನಾಗಿ ತೋರಿಸಿರೋದು ನಮ್ಮ DOP. ವೆರಿ ಹ್ಯಾಪಿ ವಿತ್ ಮೂವಿ. ನಂದು ಸ್ಪೆಷಲ್ ಸಾಂಗ್ ತುಂಬಾ ಇಷ್ಟ ಆಯ್ತು. ಅಂಡ್ ಫೈಟಿಂಗ್ಸ್ ಒಂದು ಸಕ್ಕದಾಗಿ ಬಂದಿದೆ ಸಿನಿಮಾನಲ್ಲಿ. ಟೋಟಲಿ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಿದೆ. ಸಿನಿಮಾದ DOP ಇವರು ಯೋಗಿ ಅಂತ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಒಂದು 80 ಡೇಸ್ ಜೊತೆಲಿ ಕೆಲಸ ಮಾಡಿದ್ದು ತುಂಬಾ ಖುಷಿ ಇದೆ. ಅಂಡ್ ಪ್ರವೀಣ್ ಡೈರೆಕ್ಟರು, ನಮ್ಮ ಪ್ರೊಡ್ಯೂಸರ್ನ ಹುಡುಕ್ತಾ ಇದೀವಿ, ಸಿಗ್ತಾ ಇಲ್ಲ. ಮೇ ಬಿ ದುಡ್ಡು ಕಲೆಕ್ಟ್ ಮಾಡಕ್ ಹೋಗ್ಬಿಟ್ಟಿದ್ದಾರೆ. ಎಷ್ಟಾಗಿರ್ಬೋದು ಸರ್ ನಿಮ್ಮ ಪ್ರಕಾರ ಕಲೆಕ್ಷನ್ ಗೊತ್ತಿಲ್ಲ ಸರ್, ಅದೆಲ್ಲ ಇನ್ ಪ್ರೊಡ್ಯೂಸರ್ಗೆ. ಆರ್ಟಿಸ್ಟ್ಗಳದು ಫಸ್ಟ್ ಶೋ ಮುಗಿಯೋವರೆಗೂ ಅಷ್ಟೇ ನಮ್ದು. ಅದಾದ್ಮೇಲೆ ಇನ್ ಸಿನಿಮಾ ನಿಲ್ಲಿಸ್ಕೊಳೋದು, ಪ್ರಚಾರ ಮಾಡೋದು ಎಲ್ಲ ಇನ್ ಪ್ರೊಡ್ಯೂಸರ್ ಕೈಲಿದೆ. ಅವ್ರು ಶಕ್ತಿ ಮೀರಿ ಪ್ರಯತ್ನ ಪಡ್ತಿದ್ದಾರೆ, ಚೆನ್ನಾಗಾಗತ್ತೆ ಅಂತ ನಂಬಿದ್ದೀನಿ ಸರ್. ನಾನು ಎಲ್ಲಿ ಕರೆದ್ರೂ ಬರ್ತೀನಿ ಸರ್. ಪ್ರೊಡಕ್ಷನ್ ಹೌದು ಪ್ಲಾನ್ ಮಾಡಬೇಕು. ನಾರ್ತ್ ಕರ್ನಾಟಕ ಹೋಗೋಣ ಅಂತ ಪ್ಲಾನ್ ಇದೆ. ಯಾರ ಪ್ಲಾನ್ ಏನಿದೆ ನಾವೆಲ್ಲ ಒಟ್ಟಿಗೆ ಹೋಗಿ ಸಿನಿಮಾ ಜನ ಜೊತೆ ನೋಡ್ತೀವಿ. ಥ್ಯಾಂಕ್ ಯು. ನಿಮ್ಮೆಲ್ಲರಿಗೂ ಇಷ್ಟ ಆಯ್ತಾ ಪಿಕ್ಚರು? ಆಕ್ಷನ್ ಇಷ್ಟ ಆಯ್ತಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಅಲ್ಲೂ ಲವ್ ಮಾಡಕ್ಕೆ ಅಲ್ಲೂ ಲವ್ ಮಾಡಿದ್ದವರು. ಆಕ್ಚುಲಿ ಫಸ್ಟ್ ಆಫ್ ಆಲ್ ಐ ಶುಡ್ ಥ್ಯಾಂಕ್ ಟು ಹಿಮ್. ಯಾಕಂದ್ರೆ ಇವ್ರು ಫಸ್ಟ್ ಫಿಲ್ಮ್ ನೋಡಿದಾಗ ನನ್ಗೆ ಅರ್ಥ ಆಯ್ತು ಅವ್ರು ಎಷ್ಟು ಹ್ಯೂಜ್ ಆಗಿದ್ದಾರೆ, ಎಂತ ಹ್ಯೂಜ್ ಪರ್ಸನಾಲಿಟಿ ಅಂತ. ಸೊ ಅದರಿಂದ ಇನ್ಸ್ಪಿರೇಷನ್ ಆಗಿ ನಾನು ವರ್ಕೌಟ್ ಮಾಡಿ ಸೊ ಒಂದು ಲೆವೆಲ್ ಮಾಡಿದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಡೈರೆಕ್ಟರ್, ನಮ್ಮ ಪ್ರೊಡ್ಯೂಸರ್ ಅಂಡ್ ಅವರ್ ಕ್ಯಾಮ್ರಾಮನ್ ಅಂಡ್ ಎವ್ರಿ ಒನ್. ಸೊ ಮೂವಿ ಅಂತ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ ಅಂಡ್ ಎಲ್ಲರೂ ನೋಡಲೇಬೇಕು. ಸೊ ನಿಮ್ಮ ಸಪೋರ್ಟ್ ಇದ್ರೆ ಇನ್ನೂ ಮೂವಿ ಚೆನ್ನಾಗಿ ಹೋಗುತ್ತೆ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ರೆಸ್ಪಾನ್ಸ್ ಹೇಗಿದೆ ನಿಮ್ಮ ಪ್ರಕಾರ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್? ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ, ನೀವೇ ನೋಡ್ತಾ ಇದ್ದೀರಾ. ಎಲ್ರಿಗೂ ಮೂವಿ ಬಿಗಿನಿಂಗ್ ಇಂದ ಅಂಡ್ ಆಕ್ಷನ್ ಸೀಕ್ವೆನ್ಸ್ ಆಗಿರೋದ್ರಿಂದ ತುಂಬಾ ಇಷ್ಟ ಆಗ್ತದೆ. ಅಂಡ್ ಇದು ಬರೀ ಆಕ್ಷನ್ ಸೀಕ್ವೆನ್ಸ್ ಅಲ್ಲ, ಅದ್ರ ಜೊತೆಗೆ ಒಂದು ಕಾಂಟೆಂಟ್ ಇದೆ, ಒಂದು ಸ್ಟೋರಿ ಇದೆ. ಸೊ ಹಾಗಿರ್ಬೇಕಾದ್ರೆ ಎಲ್ರಿಗೂ ಇಷ್ಟ ಆಗುತ್ತೆ. ಯಾಕಂದ್ರೆ ಕಮರ್ಷಿಯಲ್ ಪಾರ್ಟ್ ಬಿಟ್ಟು ಒಂದು ಸ್ಟೋರಿ ಅಂತ ಇದ್ದಾಗ ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಹಾಗಾಗಿ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ, ನೋಡ್ಬೇಕು. ಸಿನಿಮಾ ತುಂಬಾ ಚೆನ್ನಾಗಿದೆ. ಅಂದ್ರೆ ಮಾಸ್ಟರ್ ಕ್ಲಾಸ್ 2 ಮಿಕ್ಸಪ್ ಮಾಡಿದ್ರೆ ಈ ಅಂಗುಲಿ ಮಾಲಾ ಮತ್ತೆ ಈ ರೀತಿ ಸ್ಟೋರಿಗಳಿತ್ತಲ್ಲ, ಒಂದು ಮಗುನ ಇಟ್ಕೊಂಡು ಥ್ರೋಟ್ ಒಬ್ಬ ಸುಪಾರಿ ಕಿಲ್ಲರ್ ಜರ್ನಿ ತುಂಬಾ ಚೆನ್ನಾಗಿ ತಗೊಂಡೋಗಿದ್ದಾರೆ. ಒಂದು ಸೆನ್ಸಿಟಿವ್ ವಿಷಯನ ಜೊತೆಲಿ ಇಟ್ಕೊಂಡು ಕ್ರೈಮ್ ಏರಿಯಾನ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಮತ್ತೆ ಸೆಕೆಂಡ್ ಹಾಫಲ್ಲಿ ಪ್ರೀ ಕ್ಲೈಮ್ಯಾಕ್ಸಲ್ಲಿ ಬರೋ ಟ್ವಿಸ್ಟ್ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ತುಂಬ ಚೆನ್ನಾಗಿ ಎಕ್ಸಿಕ್ಯೂಷನ್ ಮಾಡಿದ್ದಾರೆ ಡೈರೆಕ್ಟರು. ಪ್ರೊಡ್ಯೂಸರ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಕತೆ ಏನು ಕೇಳಿದೆ ಅದನ್ನೆಲ್ಲ ಕೊಟ್ಟಿದ್ದಾರೆ. ರಾಘವೇಂದ್ರವ್ರದವರು ಅಜಾನುಬಾಹು ತುಂಬ ಚೆನ್ನಾಗಿ ಕಾಣ್ತಾರೆ. ದಿಲೀಪ್ ಅವರು ಸ್ಪೆಷಲ್ ಪ್ಯಾಕೇಜ್, ಅಂದರೆ ಎಕ್ಸ್ಪೆಕ್ಟ್ ಮಾಡಿಲ್ಲ ಅವ್ರ ಕ್ಯಾರೆಕ್ಟರೈಸೇಷನ್ ಆಗಿ ಕನ್ವರ್ಟ್ ಆಗುತ್ತೆ ಮತ್ತು ಆ ರೀತಿ ಇದಾಗುತ್ತೆ ಅಂತ. ಮತ್ತು ದಿವ್ಯಾ ಸುರೇಶ್ ಮತ್ತು ಹೀರೋಯಿನ್ ಮೇಡಮ್ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ರು. ಅಂದರೆ ಅವರು ಥ್ರೂಔಟ್ ಒಂದೇ ಕ್ಯಾರೆಕ್ಟರೈಸೇಷನ್, ಅಂದರೆ ಒಂದೇ ಮೇಂಟೈನ್ ಮಾಡ್ಕೊಂಡ್ಬಂದಿದ್ದಾರೆ. ಅಂದರೆ ಫಸ್ಟಿಂದನೂ ಅವರೊಂದು ಬಿಗಿ ಹಿಡಿತ ಮತ್ತು ಆ ದೇಹ ಆ ರೀತಿ ಸೂಪರ್ ಕಿಲ್ಲರ್ ಪಾತ್ರ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಅವ್ರಿಗೇನು ಎಮೋಷನ್ಸ್ ಇಲ್ಲ ಅಂತ. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಅವರು ಮಗು ಥರ ಕನ್ವರ್ಟ್ ಆಗೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಖುಷಿ ಆಗುತ್ತೆ. ಕ್ರೌಡ್ ನೋಡೋದೇ ಖುಷಿ. ಎಲ್ಲೇ ಆಗಲಿ ಕ್ರೌಡ್ ಬಂದು ಕೂಗ್ತಾರಲ್ಲ, ಅವಾಗಲೇ ಸಿನಿಮಾದಲ್ಲಿ ದ ಬೆಸ್ಟ್ ರೆಕಾರ್ಡಿಂಗ್ ಅಂದರೆ ಕ್ರೌಡ್ ಕೂಗಿದಾಗ. ಕ್ರೌಡ್ ಅವ್ರ ಫೈಟಿಂಗ್ ಇರೋದು, ಎಂಟ್ರಿ ಸೀನ್ ಇರೋದು ಅಥವಾ ಎಮೋಷ್ನಲ್ ಸೀನ್ ಇರೋದು, ಅದಕ್ಕೆ ಬೆಸ್ಟ್ ರೆಕಾರ್ಡಿಂಗ್ ಅಂದರೆ ಕ್ರೌಡ್ ರೆಸ್ಪಾಂಡ್ ಮಾಡಿದಾಗ. ಸೊ ಅದು ಈ ಥಿಯೇಟ್ರಲ್ಲಿ ಆಗ್ತಿತ್ತು. ಸೊ ಖುಷಿ ಇದೆ.
ಹೇಳ್ದೆ ನೀವು ಕೇಳಿಸ್ಕೊಳ್ಳಿಲ್ಲ ಅನ್ಸುತ್ತೆ. ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಷನ್ ಮಾಡಿದ್ದಾರೆ. ಅದೇ ಹೇಳಿದೆ, ಒಂದು ಸೆನ್ಸಿಟಿವ್ ವಿಷಯನ ನಾನು ನೋಡಿರ್ಲಿಲ್ಲ. ಈ ಅಂಗುಲಿಮಾಲ ಈ ರೀತಿ ಸ್ಟೋರಿಗಳು ಬಂದು ಕನ್ವರ್ಟ್ ಆಗೋದು, ಒಬ್ಬ ಕಿಲ್ಲರ್ ಕನ್ವರ್ಟ್ ಆಗೋದು, ಅರ್ತಿ ಒಂದು ಮಗುನ ಇಟ್ಕೊಂಡು ತುಂಬಾ ಚೆನ್ನಾಗಿ ಅವರು ಎಕ್ಸಿಕ್ಯೂಷನ್ ಮಾಡಿದ್ದಾರೆ. ಅಂದ್ರೆ ಫಸ್ಟ್ ಒಬ್ಬ ಸುಪಾರಿ ಕಿಲ್ಲರ್ ಇದ್ದವನು ಕೊನೆಗೆ ಅವನೇ ಮಗು ತರ ಕನ್ವರ್ಟ್ ಆಗೋದು ತುಂಬಾ ಚೆನ್ನಾಗಿ ಟ್ರಾನ್ಸಾಕ್ಷನ್ ತೋರಿಸಿದ್ದಾರೆ. ಮತ್ತೆ ಸೆಕೆಂಡ್ ಹಾಫ್ ಪ್ರೀ ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಸೊ ಫಸ್ಟ್ ಡೈರೆಕ್ಷನ್, ಫಸ್ಟ್ ಪ್ರೊಡಕ್ಷನ್ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಥ್ಯಾಂಕ್ ಯು. ನಮ್ಮ ಮೂವಿ ಗತವೈಭವ ಅಂತ ಆಲ್ಮೋಸ್ಟ್ ಒಂದು 90% ಮುಗಿದಿದೆ. ಬಟ್ VFX ಜಾಸ್ತಿ ಇರೋದ್ರಿಂದ ಮೇ ಬಿ ನೆಕ್ಸ್ಟ್ ಇಯರ್ ಬರುತ್ತೆ ಅಂತ ಅನ್ಸುತ್ತೆ. ಇಲ್ಲ, ಈಗ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಮಂತ್ ಇಂದ ಮ್ಯಾಕ್ಸ್ ಬರ್ತಾ ಇದೆ, ಮಾರ್ಟಿನ್ ಬರ್ತಾ ಇದೆ, ತುಂಬ ಒಳ್ಳೊಳ್ಳೆ ಮೂವೀಸ್ ಬರ್ತಾ ಇದೆ. ಸೊ ಇಂಥವ್ರಿಗೂ ನೀವೆಲ್ಲ ಒಂದೇ ಕ್ವಶನ್ ಕೇಳಿದ್ರೆ ಜನ ಬರ್ತಿಲ್ಲ ಅಂತ, ಇನ್ನು ಜನ ಬರೋದು ಶುರು ಆಗುತ್ತೆ. ಮತ್ತೆ ಟೆಕ್ನಿಷಿಯನ್ಸ್ ವರ್ಕ್ ಆಗಲಿ ನಿಮ್ಗೆ ಎದ್ದು ಕಾಣಿಸುತ್ತೆ. ಎಸ್ಪೆಷಲಿ ಮಹಿಳೆಯರಿಗೆ ತುಂಬಾ ಇಷ್ಟ ಆಗುತ್ತೆ. ಫ್ಯಾಮಿಲಿ ಸಮೇತ ಬನ್ನಿ. ರೆಸ್ಪಾನ್ಸ್ ಚೆನ್ನಾಗಿತ್ತು. ಔಟ್ ಆಗುತ್ತೆ ಅಂತ ನಂಬಿಕೆ ಇದೆ. ನೋಡಿ, ಅರಸಿ, ಆಶೀರ್ವಾದ. ಒಂದು ಅದ್ಭುತವಾದಂಥ ಸಿನಿಮಾ, ಒಂದು ಸಸ್ಪೆನ್ಸ್ ಥ್ರಿಲ್ಲರ್. ಮೊಟ್ಟ ಮೊದಲನೇದಾಗಿ ನಿರ್ದೇಶಕರಿಗೆ ಇದಕ್ಕೆ ಥ್ಯಾಂಕ್ಸ್ ಹೇಳಬೇಕು. ಒಂದು ವಿಭಿನ್ನವಾದಂಥ ಕಥಾಹಂದ್ರ ಇಟ್ಕೊಂಡು ಒಂದು ವಿಭಿನ್ನವಾದಂಥ ಒಂದು ಹೊಸ ಪ್ರಯತ್ನವನ್ನು ಮಾಡಿದ್ದಾರೆ. ಭಾಳ ದಿನಗಳಾಗಿತ್ತು ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಕಥೆ ಬಂದು. ಒಂದು ಉತ್ತಮವಾದ ಪ್ರಯತ್ನ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗಲಾರ್ದು. ಒಂದು ಉತ್ತಮವಾದಂತಹ ಅಭಿರುಚಿಯಾದ ಚಿತ್ರ. ಎಲ್ಲೂ ಸಹ ಅಶ್ಲೀಲತೆಯ ಒಂದು ಸೋಂಕು ಇಲ್ಲ. ಹಾಗಾಗಿ ಈ ಚಿತ್ರ ಯಶಸ್ವಿ ಆಗುತ್ತೆ ಅಂತ ನಾನಂತೂ ವೈಯಕ್ತಿಕವಾಗಿ ಭಾವಿಸಿದ್ದೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಧನ್ಯವಾದಗಳು. ತುಂಬ ಚೆನ್ನಾಗಿದೆ. ಹೀರೋ ಆಗಿ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕತೆ ಸೆಂಟಿಮೆಂಟ್ ಆಗಿದೆ. ಎಲ್ಲ ಫ್ಯಾಮಿಲಿ ಅವ್ರು ಬಂದು ನೋಡ್ಬೋದು ಅಂತ ಹೇಳ್ತೀನಿ. ಡಿಫ್ರೆಂಟ್ ಆಗಿದೆ ಸ್ಟೋರಿ. ಡಿಫ್ರೆಂಟ್ ಆಗಿದೆ, ತುಂಬ ಚೆನ್ನಾಗಿದೆ. ಮತ್ತೆ ಹೀರೋ ಆಗಲಿ ವಿಲನ್ ಆಗಲಿ ಎಲ್ಲ ಥರದ್ದು ಜನಗಳಿಗೂ ಮುಟ್ಟೋವಂಥದ್ದು. ಫುಲ್ ಥಿಯೇಟ್ರ್ ಓಡಲಿ. ಹಾಗೆ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೇನೆ. ಟೀಮ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಇತ್ತೀಚೆಗೆ ಬರೀ ಹೊಡಿ ಬಡಿ ಕಡಿ ಅನ್ನೋ ಒಂದು ಪಿಕ್ಚರ್ಗಳೇ ಬರ್ತಾ ಇದೆ. ಆದರೆ ಈ ಪಿಕ್ಚರು ಸೆಂಟಿಮೆಂಟ್ ಆಗಿದೆ. ಒಂದು ಮಗು ತಾಯಿದು ಕತೆ ತುಂಬ ಚೆನ್ನಾಗಿ ಹೆಣ್ದಿದ್ದಾರೆ. ಇದನ್ನು ಫ್ಯಾಮಿಲಿಯವರೆಲ್ಲ ಬಂದು ಕುತ್ಕೊಂಡು ನೋಡೋ ಅಂಥ ಮೂವಿ. ಎಲ್ರಿಗೂ ಹೇಳ್ತಾ ಇದ್ದೀನಿ, ಎಲ್ಲರೂ ಬಂದು ಈ ಮೂವಿನ ನೋಡಿ ನಮ್ಮ ಡಿಂಗ್ರಿ ನಗರೇಶ್ ಸರ್ ಅವರಿಗೆ ಆಲ್ ದಿ ಬೆಸ್ಟ್ ಹೇಳಿ. ಅವ್ರ ಮಗ ತುಂಬ ಚೆನ್ನಾಗಿ ಪಿಕ್ಚರ್ ಮಾಡಿದ್ದಾರೆ. ಆಲ್ ದಿ ಬೆಸ್ಟ್ ಟೀಮ್ಗೆ. ಥ್ಯಾಂಕ್ ಯು. ತುಂಬ ದಿನಗಳಾಗಿದ್ದು ಇಂಥ ಒಳ್ಳೆ ಪಿಕ್ಚರ್ ನೋಡಿ. ಇಂಥ ಹೌಸ್ಫುಲ್ ನೋಡೋಕ್ಕೆ ತುಂಬ ಖುಷಿ ಆಗ್ತದೆ. ಎಲ್ಲ ಹೌಸ್ಫುಲ್ ಆಗಿದೆ. ತುಂಬ ದಿನಗಳೇ ಆಯಿತು ಅನ್ಸುತ್ತೆ ಹೌಸ್ಫುಲ್ ಪ್ರದರ್ಶನ ಕಂಡು. ರಾಜವರ್ಧನ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆಫ್ಟರ್ ದರ್ಶನ್ ಬಿಟ್ಟರೆ ತುಂಬ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಖುಷಿ ಆಗ್ತದೆ. ಅದರಲ್ಲೂ ಫೈಟಿಂಗ್ ಅಂತೂ ತುಂಬ ಅದ್ಭುತವಾಗಿ ಬಂದಿದೆ. ಡೈರೆಕ್ಷನ್ ಅಂತೂ ಪ್ರವೀಣ್ ಸರ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ದಯವಿಟ್ಟು ಒಳ್ಳೆ ಪಿಕ್ಚರ್ ಮಿಸ್ ಮಾಡ್ಕೊಬೇಡಿ. ದಯವಿಟ್ಟು ಸಿನಿಮಾ ನೋಡಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಆಫ್ಟರ್ ದರ್ಶನ್ ಅವ್ರು ಬಿಟ್ಟರೆ ನೆಕ್ಸ್ಟು ನಮ್ಮ ರಾಜವರ್ಧನ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಒಳ್ಳೇದಾಗಲಿ ಸಿನಿಮಾಗೆ. ಆಲ್ ದ ಬೆಸ್ಟ್. ಖುಷಿ ಆಯಿತು ತುಂಬ. ಥ್ಯಾಂಕ್ ಯು.